25 ವರ್ಷದ ಹಿಂದೆ ಬಂದ ದುಡ್ಡುಗಳನ್ನೆಲ್ಲ ಈ ಭೂಮಿಗೆ ಹಾಕಿದ್ರು. ಕಾಡಿನ ಮಧ್ಯೆ ಇರೋ ತರ ಇದೆ ಸರ್. ಕಾಡಿ ಅಷ್ಟು ದೊಡ್ಡ ಮನೆ ಕಟ್ತಾ ಇದ್ದೇನೆ ನಾನು. ಅದೊಂದು ಬೀಡಿನ ಮನೆ ಅಂತೇಳಿ. ಈಗ ಎಲ್ಲ ನೋಡಿ ಟಿವಿಯಲ್ಲೆಲ್ಲ ಹೇಳ್ತಾರೆ, ದೊಡ್ಡ ಮನೆ ಕಟ್ತಾ ಇದ್ದಾನೆ ಹೋರಾಟ ಮಾಡಿ. ಅದು ಆ ಅಣ್ಣಪ್ಪ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ ಮಾಡುವಂತ ಮನೆ. ಅಣ್ಣಪ್ಪ ಅನ್ನುವ ಹೆಸರಿನಲ್ಲಿ ಮಾನವ ರೂಪಿಯಾಗಿ ಕಾಣಿಸಿಕೊಡ್ತಾ ಇದ್ದ. ದೇವರನ್ನು ಹಿಡ್ಕೊಂಡು ದಂಧೆ ಮಾಡುವವರು ಜಾಸ್ತಿ ಆಗಿದೆ. ಉದಾಹರಣೆಗೆ ಧರ್ಮಸ್ಥಳ ನೋಡಿ. He is the biggest criminal. He is the biggest businessman. ಕೇರಳ ಸರ್ಕಾರ ಪರ್ಮಿಷನ್ ಕೊಟ್ರೆ ಅಯ್ಯಪ್ಪ ದೇವರ ಗುಡಿಯ ಮೇಲೆ ಹೆಲಿಕಾಪ್ಟರ್ ನಿಲ್ಲಿಸ್ತಾರೆ. ನಮ್ದು ಒಂದೇ ಸಿದ್ಧಾಂತ, ಸನಾತನ ಹಿಂದೂ ಧರ್ಮ ನಮ್ದು. ಸೌಜನ್ಯನ ಹೋರಾಟಕ್ಕಿಂತಲೂ ಹಿಂದೆ, ಒಂದು 25 ವರ್ಷದ ಹಿಂದೆ ನಾವು ಸ್ವಲ್ಪ ಈ ಹೋರಾಟದಲ್ಲಿರುವಾಗ ಕೆಲವು ಸಣ್ಣ ಪುಟ್ಟ ಜಾಗದ ವ್ಯವಹಾರಗಳನ್ನೆಲ್ಲ ಮಾಡ್ತಿದ್ವು. ಅದರಲ್ಲೊಂದಷ್ಟು ಸಣ್ಣ ಪುಟ್ಟ ಜಾಗಗಳಿದ್ದವು ನಮ್ಮ ಹತ್ರ. ಅದನ್ನು ಮಾರಿ ಪೂರ್ತಿ ಆ ದುಡ್ಡನ್ನೆಲ್ಲ ಈ ಜಾಗಕ್ಕೆ ಹಾಕ್ತಿದ್ದೇವೆ. ಇದನ್ನು ಇಂಪ್ರೂವ್ಮೆಂಟ್ ಮಾಡಿದೆ. ಹೌದು. ಈ ಕೆಲವು ಜಾಗಗಳು ಈ ಕೇರಳದಿಂದ ಸಿಕ್ಕಾಪಟ್ಟೆ ಈಗೆಲ್ಲ ಬರುವುದಿಲ್ಲ. ಆ ಒಂದು 20-25 ವರ್ಷ ಸಿಕ್ಕಾಪಟ್ಟೆ ಜನ ಬರುದು ಕೇರಳದ. ಅಂದ್ರೆ ನಾವು ಇಲ್ಲಿ ತಾರತಮ್ಯ ಮಾಡುದಿಲ್ಲ. ನಮ್ಗೆ ವ್ಯಾಪಾರಕ್ಕೆ ಯಾಕೆ ಮಾಡ್ತದೆ ಅಂತ ಹೇಳಿದ್ರೆ, ಈ ಕಾಂಪ್ಲಿಕೇಶನ್ ಇದ್ದ ಜಾಗಕ್ಕೆಲ್ಲ ಯಾರು ತಗೊಳ್ಳಿಕ್ಕೆ ಬರುವುದಿಲ್ಲ. ನಾವು ಅದನ್ನು 2 ಪಾರ್ಟಿಯನ್ನು ಇಟ್ಕೊಂಡು ಒಳ್ಳೆಯ ರಾಜ್ಯ ಪಂಚಾಯತಿಗೆ ಮಾಡಿಸಿ, ಯಾರಿಗೆ 2 ಪಾರ್ಟಿಗೂ ತೊಂದರೆ ಆಗದಾಗೆ ನಾವು ಅದನ್ನು ಎಲ್ಲ ಸೇಲೆಲ್ಲ ಮಾಡಿದ್ದೇವೆ ನಾವು. ಆ ದೃಷ್ಟಿಯಿಂದ ಈಗ 2 ಪಾರ್ಟಿಗಳು ನಮ್ಮ ಜೊತೆ ಇರ್ತಾರೆ. 2 ಪಾರ್ಟಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸಿ ಅವರನ್ನೆಲ್ಲ ಇದು ವ್ಯವಹಾರ ಮಾಡಿಸುವ ಒಂದು ಜಾಗ ಅದು. ಹಾಗಾಗಿ ನಾವು ಒಂದು ಹಿಂದೂ ಸಂಘಟನೆಯಲ್ಲಿ ದುಡಿಯೋದ್ರಿಂದ ನಾವು ಹೇಳಿದ್ದನ್ನು ಜನಗಳು ಕೇಳ್ತಿದ್ರು. ಅದೊಂದು ಪರಿಪಾಠ ಅದು. ಆ ದೃಷ್ಟಿಯಲ್ಲಿ ಆ ಜಾಗಗಳಲ್ಲಿ ಸ್ವಲ್ಪ ಬಂದ ದುಡ್ಡುಗಳನ್ನೆಲ್ಲ ಈ ಭೂಮಿಗೆ ಹಾಕಿದ್ದೇನೆ ನಾನು. ನಾವು ಹೊರಗಡೆ ಎಲ್ಲ ಬಿಲ್ಡಿಂಗ್ ಮಾಡುದು, ಅದು ಮಾಡುದು, ಇದು ಮಾಡುದು, ಶೋಕಿ ಜೀವನ ನಮ್ದಿಲ್ಲ. ಶೋಕಿ ಜೀವನ ಇಲ್ಲ. ನಾರ್ಮಲ್ ಆಗಿ ನಾವೇನ್ ಮಾಡ್ಬೇಕು, ಈ ಸಮಾಜಕ್ಕೆ, ಈ ಮಣ್ಣಿಗೆ ಏನ್ ಕೊಡ್ಬೇಕು ಅದನ್ನು ಕೊಡ್ಬೇಕು. ಆ ದೃಷ್ಟಿಯಿಂದ ಶೋಕಿ ಜೀವನ ಮಾಡಿದ್ರೆ ಅದು ಲೇಸು ಜೀವನವೇ ಸರ್ವಜ್ಞ. ಸ್ವಲ್ಪ ದಿವಸಕ್ಕೆ ಅದು. ಕೃಷಿನಲ್ಲಿ ನೀವೇ ಕೃಷಿಯಲ್ಲಿ ನಾವೇ ಕಷ್ಟಪಟ್ಟು ಅಂದ್ರೆ ಈಗ ಇದೆಲ್ಲ ಆಲ್ರೆಡಿ ಇದು ಬರ್ತಿದೆ ಸರ್. ಇದು ಅಂದ್ರೆ ಆಲ್ರೆಡಿ ಬರ್ತಿದೆ ಸರ್. ಈಗ ಕಳೆದ ವರ್ಷ ಕಮ್ಮಿ. ಕಳೆದ ವರ್ಷ ಯಾಕೆ ಇಲ್ಲ ಅಂತ ಹೇಳಿದ್ರೆ, ಕಳೆದ ವರ್ಷ ಬೇಸಿಗೆ ಸಿಕ್ಕಾಪಟ್ಟೆ ಇತ್ತು. ಬಿಸಿಲ ಮಧ್ಯದಲ್ಲಿ ಮಳೆ ಬಂದೆಲ್ಲ ಉದುರೋಯ್ತು. ನನ್ಗೆ ಈ ಸಲ ಮಾತ್ರ ತಿರ್ಪೆ ಎತ್ತುವ ಕೆಲಸ ಮಾಡ್ಬೇಕಾಗ್ತದೆ. ಈಗ ಕಳೆದ ಸಲ ಒಂದು ಕೊಯ್ಲಿಗೆಲ್ಲ 120 ಮೂಟೆ ಎಲ್ಲ ಅಡಿಕೆ ಬರುದು. ಈ ಸಲ 10 ಮೂಟೆ ಬಂದಿಲ್ಲ. 10 ಮೂಟೆ ಇಲ್ಲ. ಹಾಗಾಗಿ ಇಲ್ಲಿ ಅಂದ್ರೆ ಇದು ಒಂಥರ ಕಾಡಿನ ಮಧ್ಯೆ ಇರೋ ತರ ಇದೆ ಸರ್. ಅಂದ್ರೆ ಕಾಡು ಪ್ರಾಣಿಗಳ ಕಾಡು ಪ್ರಾಣಿಗಳು. ಹಾಗಾದ್ರೆ ಈಗ ಏನಾಗಿದೆ ಅಂತ ಹೇಳಿ, ಎಲ್ಲಾ ಜಾಗಗಳು ಈಗ ಇದೇ ರೀತಿ ಕೃಷಿ ಫಲವತ್ತ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಕಾಡು ಪ್ರಾಣಿಗಳು ಇದು ಸಾಧಾರಣ ಈಗ ನಮ್ಗೆ ಇದು ಪೇಟೆ ಬಿಟ್ಟು ಅಂತ ಆಗುದಿಲ್ಲ. ಇಲ್ಲೆಲ್ಲ ಕಾಡು ಪ್ರಾಣಿಗಳ ಉಪಟಳ ಕಮ್ಮಿ ಇದೆ. ಇಲ್ಲಿಂದ ಇನ್ನೊಂದು 4-5 ಕಿಲೋಮೀಟರ್ ದೂರ ಹೋದ್ರೆ ಸ್ವಲ್ಪ ಇದೆ. ಬಟ್ ಮನೆ ಆವರಣದೆಲ್ಲ ನವಿಲುಗಳೆಲ್ಲ ಓಡಾಡ್ತಿತ್ತು. ನವಿಲ್ ಇರ್ತದೆ. ನವಿಲ್ ಇರ್ಲೇಬೇಕಲ್ಲ ಸರ್. ನವಿಲ್ ನೋಡಿ ಆ ಕಾಡಲ್ಲೆಲ್ಲ ಒಡೆದು ತಿಂತಾರೆ. ಅಲ್ಲಿ ಬೆಂಕಿ ಬೀಳ್ತದೆ. ಇಲ್ಲಿ ಕಾಡು ಹತ್ತಿರ ಇದೆ ನೋಡಿ, ಕುದುರೆಮುಖ ವೈಲ್ಡ್ ಲೈಫ್ ಏರಿಯಾ ಇದು ಹಿಂದ್ಗಡೆ ಇರುವಂತದ್ದು. ಅರಣ್ಯ ಪ್ರದೇಶ. ಅಲ್ಲೆಲ್ಲ ಬೆಂಕಿ ಬಿದ್ರೆ ಮತ್ತೆ ಎಲ್ಲಿ ಹೋಗ್ತದೆ ಪಾಪ. ಈ ಕಡೆ ಬರ್ಬೇಕು. ಇಲ್ಲಿಗೆ ಬರ್ತದೆ. ನಾವೆಲ್ಲ ಇದನ್ನೆಲ್ಲಿ ಭತ್ತ ಗಿತ್ತ ಹಾಕಿ ಸಾಕ್ತೇವೆ. ಅದಕ್ಕೆಲ್ಲ ಜಾಸ್ತಿ ಇಲ್ಲೇ ಇರ್ತವೆ. ಅದು ದೂರ ಹೋಗುದಿಲ್ಲ. ತಿರುಗಿ ಇಲ್ಲಿಗೆ ಬರ್ತದೆ. ಮಹೇಶ್ ತಿಮ್ಮಾರೆಡ್ಡಿ ಅವರು ಹೋರಾಟ ಮನೋಭಾವನೆ ಬಿಟ್ಟು ಪ್ರಾಣಿ ಪ್ರಿಯರು. ಹೌದು. ಎಲ್ಲೋ ಪ್ರಕೃತಿಯ ನಮ್ದಲ್ವಾ. ಪ್ರಾಣಿ ಪ್ರಿಯ ಮಾತ್ರ ಅಲ್ಲ, ಪ್ರಕೃತಿಯ ನಮ್ದು. ಪ್ರಕೃತಿಯ ಜೊತೆ ನಾವು ಸೇರಿದ್ರಲ್ಲ. ಇಲ್ಲಾದ್ರೆ ಎಲ್ಲ ನಾಶ ಮಾಡ್ಕೊಂಡು ಹೋದ್ರೆ, ಎಲ್ಲಾದ್ರೂ ನಾವು ಈಗ ಇಷ್ಟು ದೊಡ್ಡ ಮನೆ ಕಟ್ತಾ ಇದ್ದೇನೆ ನಾನು. ಅದೊಂದು ಬೀಡಿನ ಮನೆ ಅಂತೇಳಿ. ಅದರಲ್ಲಿ ಒಳಗಡೆ ನಾಗದೇವತೆದ್ದು ಮನೆ ಒಳಗಡೆ, ದೇವರು ಮನೆ ಒಳಗಡೆ, ದೈವಗಳು ಮನೆ ಒಳಗಡೆ, ಎಲ್ಲ ಮನೆ ಒಳಗಡೆ ಪ್ರತಿಷ್ಠೆ ಆಗ್ತದೆ. ಈಗ ಎಲ್ಲ ನೋಡಿ ಟಿವಿಯಲ್ಲೆಲ್ಲ ಹೇಳ್ತಾರೆ, ದೊಡ್ಡ ಮನೆ ಕಟ್ತಾ ಇದ್ದಾನೆ ಹೋರಾಟ ಮಾಡಿ. ಅದು ಆ ಅಣ್ಣಪ್ಪ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ ಮಾಡುವಂತ ಮನೆ ಅದು. ಅದರಲ್ಲಿ ಈ ಕೆಟ್ಟ ಬೇವರ್ಸಿ ಕುಳದವ್ರದೆಲ್ಲ ದುಡ್ಡು ತಂದು ಹಾಕಿದ್ರೆ ದೇವಸ್ಥಾನಕ್ಕೆ ದೇವ್ರ ನೋಡೋದಕ್ಕೆ ಬೇರೆ ಎಲ್ಲ ನಮ್ಮ ಮನೆಯಲ್ಲೇ. ಯಾಕಂತ ಹೇಳಿದ್ರೆ ನಾವು ಈಗಿನ ಪರಿಸ್ಥಿತಿಯಲ್ಲಿ ನೋಡುವಾಗ ದೇವರನ್ನು ಹಿಡ್ಕೊಂಡು ದಂಧೆ ಮಾಡುವವರು ಜಾಸ್ತಿ ಆಗಿದ್ದಾರೆ.
ನೋಡಿ ಜಾಸ್ತಿ ದೇವಸ್ಥಾನಗಳಲ್ಲಿ ನೋಡಿ ದಂಧೆ ಆಗಿ ಕಮರ್ಷಿಯಲ್ ದಂಧೆ ವ್ಯಾಪಾರ. ಉದಾಹರಣೆಗೆ ಧರ್ಮಸ್ಥಳ ನೋಡಿ ದಂಧೆ ಆಗಿದೆ, ಅದು ತಿರುಪತಿ ನೋಡಿ ದಂಧೆ ಆಗಿದೆ, ಶಬರಿಮಲೆ ನೋಡಿ. ನಾವು ಹೇಳುವಂಥದ್ದು ಅಲ್ಲಿ ವ್ಯಾಪಾರ ಮಾಡ್ತಾರೆ, ಅಲ್ಲಿ ಭಕ್ತಿ ಬರುವುದಿಲ್ಲ. ಈಗ ಮುಂಚೆ ಎಲ್ಲ ಒಂದು ನಾನು 18 ವರ್ಷ ಶಬರಿಮಲೆಗೆ ಹೋದ, ಆಗಿನ ಕಥೆ ಬೇರೆ ಇತ್ತು. ಈಗ ಬಿಟ್ಟೊಂದು 25 ವರ್ಷ ಆಯ್ತು ನಾನು. ಆಗ ನಡ್ಕೊಂಡು ಹೋಗೋದು 48 ಕಿಲೋಮೀಟರ್ ನಡ್ಕೊಂಡು ಹೋಗೋದು, ಕಾಲ್ನಡಿಗೆಯಲ್ಲಿ ಹೋಗೋದು ಅಂತ ಅದೊಂದು ವಿಶೇಷತೆ. ಅದಕ್ಕೊಂದು ಇದಿತ್ತು, ತೂಕ ಇತ್ತು. ಈಗ ಆ ತೂಕ ಎಲ್ಲ ಕಳ್ಕೊಂಡಾಯ್ತು. ಇನ್ನು ಸ್ವಲ್ಪ ದಿವಸ ನೋಡಿ, ಕೇರಳ ಸರ್ಕಾರ ಪರ್ಮಿಷನ್ ಕೊಟ್ರೆ ಅಯ್ಯಪ್ಪ ದೇವರ ಗುಡಿಯ ಮೇಲೆ ಹೆಲಿಕಾಪ್ಟರ್ ನಿಲ್ಲಿಸ್ತಾರೆ, ಅಂತ ಪರಿಸ್ಥಿತಿ. ಅಂದ್ರೆ ದೇವರ ಪಾವಿತ್ರತೆಯನ್ನು ಹಾಳು ಮಾಡುವುದರಲ್ಲಿ ಅಲ್ಲಿನ ಆಡಳಿತ ವರ್ಗಗಳು ಎಲ್ಲೂ ಕೂಡ ಬಿಟ್ಟಿಲ್ಲ. ಜನರಿಗೆ ಭಕ್ತಿ ಇದೆ, ಜನರ ಹತ್ರ ಭಕ್ತಿ ಇದೆ, ಭಕ್ತಿಯೇ ಬಂಡವಾಳ ಮಾಡ್ಕೊಂತಾರೆ. ಭಕ್ತಿಯನ್ನು, ಜನರ ಭಕ್ತಿಯನ್ನು, ಭಾವನೆಗಳನ್ನು ಬಂಡವಾಳ ಮಾಡಿಕೊಂಡು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಇದು ದೋಷ ಅಂತ ಹೇಳೋದು. ಇದು ಈ ಮಣ್ಣಿಗೆ ದೋಷ. ನಾವೇನು ಸನಾತನ ಹಿಂದೂ ಧರ್ಮ ಅಂತ ಕರಿತೇವೆ, ಇಡೀ ಈ ಸನಾತನ ಹಿಂದೂ ಧರ್ಮಕ್ಕೆ ದೋಷ ಇದು. ದೇವರನ್ನೇ ವ್ಯಾಪಾರಕ್ಕೆ ಇಡೋದು, ದೇವರನ್ನೇ ವ್ಯಾಪಾರಕ್ಕೆ ಇಡೋದು. ನೀವು ನೋಡ್ತೀರಿ, ಈಗ ಹೆಚ್ಚಿನ ದೇವಸ್ಥಾನಗಳಲ್ಲಿ ಕ್ಯೂ ಲೈನ್ ಮಾಡೋದು, ಗಂಟೆ ಗಟ್ಲೆ ಕೂಡಿ ಹಾಕೋದು. ಅದ್ರ ಒಳಗಡೆ ಹೋದ ಹೊರಗಡೆ ಬರ್ಲಿಕ್ಕಿಲ್ಲ, ಏನಿಲ್ಲ. ಅದ್ರ ಒಳಗಡೆ ಅವ್ರದೇ ಆದಂತ ಅಂಗಡಿಗಳು, ಅಲ್ಲೇ ವ್ಯಾಪಾರ, ಅಲ್ಲೇ ತಿನ್ಲಿಕ್ಕೆ, ಎಲ್ಲ ಅದೇ ಸ್ವಾಮಿ ಹೇಳುದು. ಇದೆಲ್ಲ ಇದು ಎಲ್ಲಿ ತನಕ ಶಾಪ ಅಲ್ವಾ? ನಾವು ಪ್ರಕೃತಿಯನ್ನು ಆರಾಧನೆ ಮಾಡುವಂತ ಜನರಿಗೆ ಇದನ್ನೆಲ್ಲ ನೋಡುವಾಗ ನಾವು ಅದಕ್ಕೆ ಪ್ರಕೃತಿಯ ಮಧ್ಯದಲ್ಲಿ ಮನೆಯ ಒಳಗಡೆನೆ ಎಲ್ಲ ಹಿಂದಿನ ಕಾಲದಲ್ಲಿ ಇದ್ದಂತ ಇದು ಒಂದು ಪರಿಪಾಠ. ಅದು ಗುತ್ತಿನ ಮನೆ, ಬೀಡಿನ ಮನೆ ಇದೆಲ್ಲ ಇದ್ದಂತ ಕಾಲದಲ್ಲಿ ಈ ರೀತಿಯ ಎಲ್ಲ ವಾತಾವರಣ ಇರಲಿಲ್ಲ. ಜನರಿಗೆ ಭಯವೂ ಇತ್ತು, ಭಕ್ತಿ ಇತ್ತು, ಅನ್ಯೋನ್ಯತೆಯಿಂದ ಬದುಕ್ತಿದ್ರು. ಹಿಂದೂ, ಮುಸಲ್ಮಾನ, ಕ್ರೈಸ್ತ ಅಂತ ಹೇಳಿ ತಲೆ ಒಡೆದು ಇದು ಯಾವಾಗ ಬಂದದ್ದು ಹೇಳಿ? ಯಾವಾಗ ಬಂದದ್ದು? ಜಾತಿ ಧರ್ಮ ಅಂತ, ಜಾತಿ ಧರ್ಮ, ಹಿಂದೂ, ಮುಸ್ಲಿಂ, ಕ್ರೈಸ್ತ ಪಂಥಗಳು ಅದು ಇದು ಹುಟ್ಟಿಕೊಂಡದ್ದು ಯಾವಾಗ? ಈ ರಾಜ್ಯಕ್ಕೆ ಯಾವಾಗ ಹುಟ್ಕೊಂತ ನಮ್ಮಗಳ ಮಧ್ಯೆ ಪಾರ್ಟಿ ಪಕ್ಷ ಎಲ್ಲ ರೆಡಿ ಆಯ್ತಲ್ಲ, ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ಜಾತಿ ಜಗಳ ಸ್ಟಾರ್ಟ್ ಆಯ್ತು, ಪಕ್ಷಾಂತರಿಗಳ ಹೋರಾಟ ಸ್ಟಾರ್ಟ್ ಆಯ್ತು, ಅಲ್ಲಿ ಗಲ್ಲಿಗಳಲ್ಲಿ ಕೊಲೆ ಮಾಡುವಂಥದ್ದು ಸ್ಟಾರ್ಟ್ ಆಯ್ತು. ಅದಕ್ಕೆ ನಾವು ಯಾವುದೇ ರಾಜ್ಯಕ್ಕೆ ಪಕ್ಷ ಇದ್ರ ಬಾಲಂಗೋಚಿಗಳಾಗಿ ಹೋಗುವುದೇ ಇಲ್ಲ. ನಮ್ದು ಒಂದೇ ಸಿದ್ಧಾಂತ, ಸನಾತನ ಹಿಂದೂ ಧರ್ಮ ನಮ್ದು. ಈಗ ಮನೆ ಕಟ್ತಾ ಇದ್ರಲ್ಲ ಸರ್, ಏನದು ಪ್ಲಾನಿಂಗ್ ಯಾವ ತರ ಸರ್? ಒಂದು ಪ್ಲಾನಿಂಗ್ ನೋಡೋದಕ್ಕೆ ನಮ್ಮ ದೇವಾಲಯದ ತರ ಗುರುಗಳ ಇದ್ರಿಂದಲೇ ಅದಕ್ಕೆ ಅದು ಮನೆ ಅಲ್ಲ, ಅದು ಮನೆ ಅಂತ ನಾವು ಬೀಡು ಅಂತ ಹೇಳ್ತೇವೆ ಅದಕ್ಕೆ. ಬೀಡಿನ ಮನೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ತೊಟ್ಟಿ ಮನೆ ಅಂತ ಹೇಳ್ತಾರೆ. ತೊಟ್ಟಿ ಮನೆ ಅಂತ ಹೇಳಿ, ತೊಟ್ಟಿ ಮನೆ ಅಂತ ಹೇಳಿದ ತಕ್ಷಣ ಅದರಲ್ಲೊಂದು ಭಾವನೆ ಬರ್ತದೆ. ಹಿಂದಿನ ಕಾಲದಲ್ಲೂ ಕೂಡ ತೊಟ್ಟಿ ಮನೆಗಳು ಅಂತ ಹೇಳಿದ್ರೆ ಒಂದು ಅಧಿಕಾರವನ್ನು ಕೊಟ್ಟಂತ ಜಾಗಗಳು, ಅದೆಲ್ಲ ಅರಸು ಮನೆತನಕ್ಕೆಲ್ಲ ಬರ್ತದೆ ಅದು. ಬೀಡಿನ ಮನೆ ಅಂತ ಹೇಳಿದ್ರೆ ಅದರಲ್ಲಿ ಒಬ್ಬ ರಾಜನಾಗೆ ರಾಜಮನೆತನಕ್ಕೆ ಸಂಬಂಧಪಟ್ಟಂತದ್ದೇ ಆ ಯೋಚನೆಗಳೆಲ್ಲ. ಅದೀಗ ಎಲ್ಲ ಬಿಟ್ಟು ಈಗ ಗುತ್ತು ಬೀಡು ಅದರ ಧರ್ಮಾಡಳಿತ ಎಲ್ಲ ಹೋಗಿ ಈಗ ರಾಜ್ಯಕ್ಕೆ ಆಡಳಿತ ಆಗಿದೆ. ಅಂದ್ರೆ ಈಗ ಮನೆಯಲ್ಲಿ ಸಂಪೂರ್ಣವಾಗಿ ದೇವತೆಗಳನ್ನ ಖಂಡಿತ ಮಾಡಿ ಮನುಷ್ಯ ವಾಸಿಸ್ಬೋದು. ಏನ್ ತಪ್ಪಿಲ್ವಾ ಸರ್? ಯಾಕಂದ್ರೆ ಕೆಲವರು ಹೇಳ್ತಾರೆ ಏನಂತಂದ್ರೆ ದೇವಸ್ಥಾನಗಳಲ್ಲಿ ಜನರು ಸಂಸಾರ ಮಾಡಬಾರ್ದು, ಇರಬಾರ್ದು ಅನ್ನೋದು. ನೋಡಿ, ದೇವಸ್ಥಾನಗಳಲ್ಲಿ ಸಂಸಾರ ಮಾಡಬಾರ್ದು, ದೇವಸ್ಥಾನದ ಒಳಗಡೆ ಗರ್ಭಗುಡಿ ಒಳಗಡೆ ಸಂಸಾರ ಮಾಡಬಾರ್ದು. ಇದು ಗರ್ಭಗುಡಿ ಅಲ್ಲ, ಇದಕ್ಕೆ ಗರ್ಭಗುಡಿ ಅನ್ನೋ ಒಂದು ಇರುವುದಿಲ್ಲ, ಗರ್ಭಗುಡಿ ಅಂತ ಇರುವುದಿಲ್ಲ ಈ ಮನೆಗಳಿಗೆ. ಇದರಲ್ಲಿ ಸಂಸಾರ ಇದ್ದು ದೇವರ ಜೊತೆಯೇ ದೈವಗಳ ಜೊತೆ ಇದ್ದೇ ವ್ಯವಹರಿಸುವಂಥದ್ದು. ಇದು ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ ಅದರೊಳಗಡೆ ನಾವೆಲ್ಲ ಇದು ನಾನ್ ವೆಜ್ ಯಾವುದು ಮಾಡುವಂಗಿಲ್ಲ, ಯಾವುದಿಲ್ಲ. ಇಲ್ಲ ಇನ್ ಕೇಸ್ ಇವಾಗ ನಿಮ್ ಮನೆ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಇಲ್ಲ, ನಾವು ಇದೀಗ್ಲೇ ಎಲ್ಲ ಅಂದ್ರೆ ಈಗ ನಿಮ್ದು ದಿನನಿತ್ಯ ಇಲ್ಲ ಆಹಾರ ಪದ್ಧತಿ ಇಲ್ಲ ನಾವು ಸಾಕಾಗಿ ಪ್ಯೂರ್ ವೆಜಿಟೇರಿಯನ್ ಫುಲ್ ಮೊದ್ಲಿಂದ ಇಲ್ಲ ಈ ಸಾಧಾರಣ 10 ವರ್ಷ ಜಾಸ್ತಿ ಆಯ್ತು. ಕಾರಣ ಸರ್ ಅಂದ್ರೆ ದೈವದ ಮೇಲೆ ನನಗೆ ದೈವದ ಮೇಲೆ ಅಂತ ಹೇಳಿದ್ರೆ ನಮ್ಗೆ ಒಂದು ಇದಾಗಿದೆ. ಏನಂತ ಹೇಳಿದ್ರೆ ಧರ್ಮಾಧಿಕಾರಿ ಪಟ್ಟದ ದೀಕ್ಷೆ ಆಗಿದೆ.
ಆ ದೀಕ್ಷೆ ಆಗೋದಕ್ಕಿಂತ ಒಂದ್ 2-3 ವರ್ಷ ಮೊದಲೇ ನಾವು ಇದನ್ನೆಲ್ಲ ವರ್ಜೆ ಮಾಡಿದ್ದೇವೆ ನಾವು. ಅಂದ್ರೆ ಈಗ ಮನೆಯಲ್ಲಿ ನೀವೊಬ್ರೇ ಇರೋದಾ ಅಥವಾ ಮನೆಯಲ್ಲಿ ಎಲ್ಲ ಹೆಣ್ತು ಮಕ್ಳು ಇರ್ಬೋದು. ಎಲ್ರು ಆದ್ರೆ ಹೊರಗಿನವರು ಹಾಲ್ಟ್ ಆಗ್ಲಿಕ್ಕಿಲ್ಲ ಮನೆಯಲ್ಲಿ. ಓ. ಹೊರಗಿನವರು Halt ಆಗಂಗಿಲ್ಲ. ಅವ್ರಿಗೆ ಸಪರೇಟ್ ಇರ್ಬೇಕು. ಅವ್ರು ಸಪರೇಟ್ ಇರ್ಬೇಕು. ನಮ್ಗೆ ಮನೆಯವರಿಗೆ ಮಾತ್ರ. ಈಗ ಅಂದ್ರೆ ಅರ್ಧಕ್ಕೆ ನಿಂತಿರೋಂಥದ್ದು ಕಾರಣ ಸರ್ ಅದು? ನಿಂತಿಲ್ಲ, ಕೆಲಸ ಆಗ್ತಿದೆ. ನಮ್ದು ಹೇಗೆ ಗೊತ್ತಾ ಸರ್, 2010 ಪ್ರಾರಂಭ ಮಾಡಿದ್ದೇನೆ. ಆ ಮನೆ ಎದುರುಗಡೆ ಈಗ ರಕ್ತೇಶ್ವರಿ ದೇವಸ್ಥಾನ ಇದೆಯಲ್ಲ, ಅದು 2010 ಆಗಿರುವಂತದ್ದು. 2010 2013 ನಂದದೇ ಈ ಭಾಗದಲ್ಲಿ ತೋಟ ಇದೆ. ತೋಟದ ಎಂಡಲ್ಲಿ ಹೂವಲ್ಲಿ ಕಾಣ್ತದೆ. ಎಂಡಲ್ಲಿ ನಾಗಂದಿ ಇದೆ, ನಾಗಬನ ಇದೆ. ಅದು ಕೂಡ ಶಿಲಾ ಇದರಲ್ಲೇ ಮಾಡಿದ್ದೇನೆ ನಾನು. ಅದು 2013 ಅಲ್ಲಿ ಪೂಜೆ ಎಲ್ಲ ಆಗುತ್ತೆ? ಆಗುತ್ತೆ. ನಾವೇ ಮಾಡೋದು ಪೂಜೆ. ನಾಗನಿಗೆ ಹಾಲೆರೆಯುವುದು ಅದೆಲ್ಲ ನಾವೇ ಮಾಡೋದು. ಪ್ರತಿದಿನ ಪ್ರತಿದಿನ ವಿಶೇಷ ದಿನ ನಾಗರ ಪಂಚಮಿ, ಅದಕ್ಕೆಲ್ಲ ವರ್ಷಾವಧಿ ಇರ್ತದೆ. ಅದನ್ನೆಲ್ಲ ನಾವೇ ಮಾಡೋದು. ಪೂಜೆ ಎಲ್ಲ ನಾವೇ ಮಾಡೋದು. ದೈವಗಳಿಗೆ ನಿತ್ಯ ಪೂಜೆ ಇರ್ತದೆ. ಅಂದ್ರೆ ಈಗ ಮಹೇಶ್ ತಿಮ್ಮಾರೋಡ್ ಅವರಿಗೆ ದೇವರಂದ್ರೆ ಎಷ್ಟು ಭಕ್ತಿ ಸರ್? ಅದು ನಮ್ಮದು ಸರ್, ಅದು ನಂಬಿಕೆ, ಅದು ನಮ್ಮದು, ಅದು ನಂಬಿಕೆ, ಅದು ಸ್ವತ್ತು ನಮ್ಮ ಸ್ವತ್ತು. ಅದು ಅದನ್ನು ನಂಬುದು ಗಿಂಬುದು ಬಿಡುವುದಲ್ಲ. ಅದು ನಾವು ಹುಟ್ಟಿದಾಗಲೇ ನಮ್ ಜೊತೆಯಲ್ಲೇ ಬಂದದ್ದು. ಅದಲ್ಲ, ಅದು ನಂಬೇಕಂತ ಏನಲ್ಲ. ಹಿಂದೂ ಧರ್ಮ ಅದು ಒಟ್ಟಾರೆಯಾಗಿ ನಮ್ ಜೊತೆಯಲ್ಲಿ ಇರ್ತದೆ. ಅದನ್ನ ನಾವು ಬೆಳೆಸ್ಕೊಂಡು ಬಂದಾಗೆ ಜನರಿಗೆ ಏನಾಗಿದೆ ಇವತ್ತು ಈ ಕಾಲದಲ್ಲಿ, ಈ ಕಾಲಘಟ್ಟದಲ್ಲಿ ಜನರಿಗೆ ಶೋಕಿ ಜಾಸ್ತಿ ಆಗಿದೆ. ದೇವರಿಗೊಂದು ದೀಪ ಇಡೋದು ಅಂತ ಹೇಳಿದ್ರೆ ಯಾರ ಮಾರೆ ಕೈಯಲ್ಲೆಲ್ಲ ಎಣ್ಣೆ ಆಗ್ತದೆ ಅಂತ ಹೇಳಿ, ಯಾರು ದೀಪ ಹಚ್ಚಿದು ಮಾರೆ ಕಷ್ಟ ಆಗ್ತದೆ ಮಾರೆ ಅಂತ ಹೇಳಿ, ಸ್ನಾನ ಮಾಡ್ಬೇಕು, ಬೆಳಿಗ್ಗೆ ಬೇಗ ಹೇಳ್ಬೇಕು, ಇದೆಲ್ಲ ತಲೆಬಿಸಿ. ಈ ತಲೆಬಿಸಿಯಲ್ಲಿ ನಾವು ಅದನ್ನು ಕಮ್ಮಿ ಮಾಡ್ತಾ ಸೋಂಬೇರಿಗಳಾಗಿ ಬಿಟ್ಟಿದ್ದೇವೆ. ಈಗ ನನ್ನ ಲೆಕ್ಕದಲ್ಲಿ ಈಗಿನ ಒಂದು ಜಯಮಾನದಲ್ಲಿ ಕೆಲವು ಮಕ್ಕಳಂತೂ ಸೂರ್ಯ ಉದಯವನ್ನು ನೋಡ್ಲಿಲ್ಲ, ಸೂರ್ಯ ಅಸ್ತವನ್ನು ನೋಡ್ಲಿಲ್ಲ. ಯಾಕೆ ಹೇಳಿ? ಸೂರ್ಯ ಉದಯ ಆಗುವಾಗ ಅವನು ಮಲಗಿರ್ತಾನೆ, ಎದ್ದೇಳಿರೋದಿಲ್ಲ. ಸೂರ್ಯ ಅಸ್ತ ಆಗುವಾಗ 100ರಲ್ಲಿ 80% ಜಾಸ್ತಿ ಜನ ಬಾರ್ಗಳಲ್ಲಿ, ಪಬ್ಬುಗಳಲ್ಲಿ ಇರ್ತಾರೆ, ಮಜಾ ಮಾಡ್ತಾ ಇರ್ತಾರೆ. ಸೂರ್ಯ ಅಸ್ತ ಆಗುವ ಹೊತ್ತಿಗೆ, ಅಲ್ಲಿ ಅಸ್ತ ಆಗುದು ಗೊತ್ತಿಲ್ಲ ಅವನಿಗೆ. ಅಲ್ಲಿಂದ ಬಂದು ಕುಡಿದು ರಾತ್ರಿ 1, 2, 3 ಗಂಟೆಗೆ ಬರ್ತಾನೆ, ಮಲಗ್ತಾನೆ. 8, 9, 10 ಗಂಟೆಗೆ ಹೇಳ್ತಾನೆ. ಅಸ್ತವೂ ಇಲ್ಲ, ಇದೇ ಇಲ್ಲ, ಎರಡೂ ಇಲ್ಲ. ಕಾಲಘಟ್ಟ ಕಳೆದಂಗೆಲ್ಲ ಜೀವನ ಶೈಲಿಗಳೆಲ್ಲ ಬದಲಾಗ್ತಾ ಹೋಗ್ತಿದೆ. ಅಂದ್ರೆ ಶೋಕಿ ಇದಕ್ಕೆ ಮಾರ್ಪಾಡು ಹೋಗ್ತಿದ್ರ ಅಂತ. ಖಂಡಿತ. ಆದ್ರೆ ಈ ಮಣ್ಣನ್ನು ಬದಲು ಮಾಡ್ಲಿಕ್ಕೆ ಆಗ್ತದ? ಮಣ್ಣಿನ ಋಣ ತೀರ್ಸೋದು ಯಾವಾಗ ಎಲ್ರು ಇದನ್ನೇ ಮಾಡ್ತಾ ಕೂತ್ರೆ, ಎಲ್ರು ಇದನ್ನೇ ಮಾಡೋದು. ಶೋಕಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಶೋಕಿ ಯಾವಾಗ ಬೇಕಾದ್ರೂ ಮಾಡ್ಬೋದು.